ಸಹೋದರ ಸಹೋದರಿ, ನಾನು ಆಗಾಗ ಹೇಳ್ತೇನೆ, ಕೆಲವು ವರ್ಷಗಳಿಂದ ನನ್ನನ್ನು ಒಂದು ಮನೆಗೆ ಕರ್ಕೊಂಡೋದಾಗ ಒಂದು ತಾಯಿ ಪ್ಯಾರಲಿಟಿಕಲ್ಲಿ ಕೂತಿದ್ದಾರೆ, ಒಂದು ಕಾಲು ಕೈ ಎರಡು ಎಳೆದೋಗಿದೆ. ಅಲ್ಲಿ ಹೋಗಿ ಪ್ರೇ ಮಾಡಬೇಕಾದ್ರೆ ಎಲ್ಲ ಅವ್ರು ಅಷ್ಟು ಭಯಭಕ್ತಿಯಾಗಿ ತಾಯಿ ಪ್ರೇ ಮಾಡ್ತಾ ಇದ್ದಾರೆ. ನಾನು ಹೇಳ್ತೇನೆ, ಇವಳು ಎಷ್ಟು ಭಯಭಕ್ತಿಯಾಗಿದ್ದಾಳೆ, ಇಂಥ ಕೈ ಕಾಲು ಎಳ್ಕೊಂಡಿರೋ ಸಮಯದಲ್ಲೂ ಎಷ್ಟು ಅರ್ಗಾಂಜಿಸು ಒಗಳಾಂಜಿಸು ಹೇಳ್ತಾಳೆ ಅಂತ ಪ್ರೇ ಮಾಡ್ಬೇಕಾದ್ರೆ ಜೇಸು ಹೇಳ್ತಾರೆ, ನೀನು ಅದನ್ನು ಬಾಯಿ ನೋಡಬೇಡ, ಅಲ್ಲಿ ಹೃದಯ ನೋಡು ಒಳಗಡೆ. ಆ ಹೃದಯದಲ್ಲಿ ಅವಳಿಗೆ ಮೋಸ ಇದೆ. ಸ್ವಂತ ತಮ್ಮನಿಗೆ ಅವಳು ಬರುವಂಥ ಆಸ್ತಿನ ಕಳೆದು ಆ ಆಸ್ತಿನ ಇವಳ ಕಡೆ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ನಾನು ಆ ಶಿಕ್ಷೆ ಕೊಟ್ಟಿದ್ದೀನಿ. ನೀನು ಅವಳಿಗೆ ಕ್ಷಮೆ ಕೊಡೋ ಕೇಳು, ಅವರ ತಮ್ಮನ ಆಸ್ತಿನ ವಾಪಸ್ ಕೊಡೋ ಕೇಳು, ನಾನು ಅವಳಿಗೆ ಬ್ಲೆಸ್ಸಿಂಗ್ ಮಾಡ್ತೀನಿ ಅಂತ ಹೇಳಿದ್ರು. ನಾನೆಲ್ಲ ಪ್ರೇಯರೆಲ್ಲ ಮುಗಿಸಿದ ಮೇಲೆ ಅವರು ಭಾಳ ಭಕ್ತಿಯಿಂದ, ಬ್ರದರ್ ಕಾಲೇ ಮೆಸೇಜ್ ದೀತಾ ಜೀಸಸ್. ಏನು ಮೆಸೇಜು ಕೊಡ್ತಾರೆ ಜೀಸಸ್? ಏನು ಮೆಸೇಜ್ ಇದೆ? ನಾನು ಹೇಳ್ತೆ, ಸಿಸ್ಟರ್ ಜೀಸಸ್ ಹೇಳ್ತಾರೆ, ನೀವು ತುಂಬ ಒಳ್ಳೆಯವರು, ಆದರೆ ನೀವು ಇನ್ನೂ ನಿಮ್ಮ ತಮ್ಮನಿಗೆ ಸರಿಯಾಗಿ ಕ್ಷಮೆ ಬೊಕ್ಷಿ ಕೊಟ್ಟಿಲ್ಲ. ನೀವು ಬರುವಂಥ ಕೋರ್ಟ್ ಕೇಸನ್ನು ವಿತ್ಡ್ರಾ ಮಾಡಿ, ಕಾಂಪ್ರಮೈಸ್ ಮಾಡಿ ಅವ್ರಿಗೆ ಬರಬೇಕಾದ ಆಸ್ತಿನ ವಾಪಸ್ ಕೊಡು ಅಂತ ಹೇಳ್ತಾರೆ. ನಿಮಗೆ ಯಾರು ಇದನ್ನು ಹೇಳಿತ್ತು? ನಾನು ನಿಮ್ಮನ್ನು ಕರೆದಿದ್ದು ಯಾವುದಕ್ಕೋಸ್ಕರ? ನನಗೆ ಬ್ಲೆಸ್ಸಿಂಗ್ ಮಾಡಿ ಪ್ರಾರ್ಥನೆಯನ್ನೇ ಹಚ್ಚ ಕೇಳಿದೆ. ನಾನು ಹೇಳಿದೆ, ನಿಮಗೆ ಪ್ರಾರ್ಥನೆಯನ್ನೆಲ್ಲ ನೀರು ಇಲ್ಲ ನಿನಗೆ. ನೀನು ಮೊದಲು ನಿನ್ನ ತಮ್ಮನ ಜೊತೆ ಸರಿಯಾಗು, ಆಮೇಲೆ ನಿನಗೆ ಬ್ಲೆಸ್ಸಿಂಗ್ ಸಿಕ್ಕತ್ತೆ. ಮೊದಲು ನೀನು ಕ್ಷಮಾಪಣೆ ಕೊಡದೇ ಇದ್ದರೆ ಇಲ್ಲಿ ಬಂದು ಡೂಮ್ ಮಾಡ್ಕೊಂಡು ನೀನು ಅರ್ಗಾಂಜಸ್ ಎಲ್ಲ ಹೇಳೋದೇ ಬೇಕಾಗಿಲ್ಲ. ನೀನು ಫಸ್ಟು ದೇವ್ರ ಮುಂದೆ ನೀನು ಕಂಪ್ಲೀಟಾಗಿ ಕಾಂಪ್ರಮೈಸ್ ಮಾಡಿ ಆ ನಿನ್ನ ತಮ್ಮನಿಗೆ ಬರಬೇಕಾದ ಆಸ್ತಿಯನ್ನು ಕೊಡು. ಅದು ಹೇಳ್ತಾ ಇದ್ದಂಗೆ ಅವ್ರದ್ದು ಎಲ್ಲ BP ಎಲ್ಲ ಕಾಲಿಂದ ತಲೆಯವರೆಗೆ ಬಂದು ಕೂದಲೆಲ್ಲ ಸ್ಟ್ರೈಟಾಗಿ ಹೇಳ್ತಾರೆ, ಇದು ಒಂದು ಮಾತ್ರ ಹೇಳಬೇಡಿ, ಇದು ಒಂದು ಮಾತ್ರ ಇದನ್ನು ಹೇಳೋಕ್ಕೆ ನಾನು ಇಷ್ಟು ದೂರದಿಂದ ನಿಮ್ಮನ್ನ ಇಲ್ಲಿ ಕರೆಸೋ ಅವಶ್ಯಕತೆ ಇಲ್ಲ. ನೀವು ಈ ರೀತಿ ಹೇಳಿದ್ರೆ ನಿಮಗೆ ಕಾಣಿಕೆನೂ ಕೂಡ ನಾನು ಕೊಡೋದಿಲ್ಲ. ನಾನು ಹೇಳಿದೆ, ಮೈ ಲೇಡಿ ಹೂ ವಾಂಟ್ಸ್ ಯುವರ್ ಆಫರಿಂಗ್, ಇನ್ನು ನೋಡು ಅನ್ನ ತಿಂತಾ ಇದ್ದೀನಿ ನಾನು, ಅಲ್ಲಿ ನೋಡಿ ಮೇಲೆ ಕೂತಿದ್ದಾರೆ, ಅವ್ರು ನನಗೆ ಊಟ ಹಾಕಿ ಇಷ್ಟು ಚೆನ್ನಾಗಿ ಸಾಕಿ ದಷ್ಟ ಪುಷ್ಟಿಯಾಗಿ ಇಟ್ಟಿದ್ದಾರೆ. ನೀನು ಕೊಡೋ ಬೊಕ್ಷಿ ಕಾಣಿಕೆ ತೊಗೊಂಡು ನಾನು ತೊಗೊಂಡು ಊರು ಹೋಗಿ ಬಿಲ್ಡಿಂಗ್ ಕಟ್ಟೋಕ್ಕಾಗತ್ತಾ? ನಿನಗೆ ಬೇಕಾ ಫೀಸ್ ಇವಾಗ ನಾನು ಕೊಡ್ತೇನೆ ತಗೋ ಅಂತ. ಅವ್ರು ಹೇಳಿದ್ರು, ಆ ಅಮ್ಮನಿಗೆ ಕೋಪ ಅಂದರೆ ಬ್ರದರ್ಗೆ 2ರಷ್ಟು ಕೋಪ ಬಂದ್ಬಿಡ್ತಲ್ಲ. ನಾನು ಹೇಳಿದೆ, ಇವತ್ತು ಹೇಳ್ತಾ ಇದ್ದೇನೆ, ಇಲ್ಲಿಗೆ ಕೊನೆ. ನಿನ್ನ ಮನೆಗೆ ನಾನು ಪ್ರೇಯರ್ಗೆ ಬರೋಲ್ಲ, ಎಲ್ಲಿವರೆಗೆ ನಿನ್ನ ತಮ್ಮನಿಗೆ ಕ್ಷಮೆ ಕೊಡೋಲ್ಲ, ಎಲ್ಲಿವರೆಗೆ ನಿನ್ನ ತಮ್ಮನ ಆಸ್ತಿ ನೀನು ಕೊಡೋದಿಲ್ಲ, ಇನ್ನು ನಿನ್ನ ಮನೆಗಲ್ಲ ನಿನ್ನ ಮಕ್ಕಳಿಗೆ ಆಶೀರ್ವಾದ ಇಲ್ಲ ಅಂತ ಹೇಳಿದೆ. ಹೇಳಿ 15 ದಿನಕ್ಕೆ ತಾಯಿ ಸತ್ತು ಹೋದ ಮೇಲೆ ಅವರು ಕ್ಷಮೆ ಕೊಡದೇ ಇದ್ದ ನಿಮಿತ್ತವಾಗಿ ಆ ಕ್ಷಮೆ ಹಾಗೇ ನಿಂತು ಹೋಯಿತು. ಆ ಕ್ಷಮೆ ಕೊಡದೇ ಇದ್ದಿದ್ದಕ್ಕೆ ಅವರ ಮೇಲಿದ್ದ ಆ ಕ್ಷಮೆಗೆ ಅನುರೂಪವಾಗಿ ಶಾಪವು ಸಿರಾಪು ಅವರ ಮೇಲಿಂದ ಅವರ ಮಕ್ಕಳಿಗೆ ಟ್ರಾನ್ಸ್ಫರ್ ಆಯಿತು. ಪವರ್ ಆಫ್ ಅಟಾಣಿ ಆಯಿತು, ಅವ್ರಿಗೆಲ್ಲ ಹೋಯ್ತು ಸಿರಾಪು. ಇವಾಗ ಅವ್ರಿಗೆ ಮಗು ಹುಟ್ಟಿತು, ಒಂದು ಮಗುಗೆ 1 ಬೆರಳಿಲ್ಲ, ಇನ್ನೊಂದು ಮಗು ಹುಟ್ಟಿತು, ಇನ್ನೊಂದು ಮಗುಗೆ 6 ಬೆರಳಿದೆ, ಇನ್ನೊಂದು ಮಗ ಮದುವೆ ಆದ, ಹೆಂಡತಿ ಡಿವೋರ್ಸ್ ಆಗಿ ಓಡೋಗ್ಬಿಟ್ಲು. ಕೊನೆಗೆ 1 ವರ್ಷ ಆದಮೇಲೆ ನಮ್ಮ ಮನೆಗೆ ಆಫೀಸ್ಗೆ ಬಂದು ಹೇಳ್ತಾರೆ, ಬ್ರದರ್ ಅವತ್ತೇ ನಮ್ಮ ಮನೆಗೆ ಬಂದಿದ್ರಲ್ಲ, ಇನ್ನೊಂದು ಸತಿ ಬನ್ನಿ. ಇನ್ನೊಂದು ಸತಿ ಅಲ್ಲ, ಏಸುನು ನಿಮ್ಮ ಮನೆಗೆ ಬರೋಕ್ಕೆ ಸಾಧ್ಯ ಇಲ್ಲಪ್ಪ. ನಿಮ್ಮ ತಾಯಿ ಕ್ಷಮೆ ಕೊಡಲಿಲ್ಲ, ನೀವು ಕ್ಷಮೆ ಕೊಡಿ ಅಂತ ಅಮ್ಮನಿಗೆ ಕೇಳಲಿಲ್ಲ, ಆಸ್ತಿಯನ್ನು ನಿಮ್ಮ ತಮ್ಮಂದು ಕಿತ್ಕೊಂಡಿದ್ದೀರಾ. ನಿಮ್ಮ ಚಿಕ್ಕಪ್ಪ ಕಣ್ಣೀರಿಂದ ಕೂಗಿ ಕೊನೆಗೆ ಚಿಕ್ಕಪ್ಪ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋದ. ಆ ಶಾಪ ನಿಮ್ಮ ಮೇಲೆ ಬಂದಿದೆ. 2 ಶಾಪ ಇರೋದ್ರಿಂದ ನಿಮ್ಮ ಮನೆಗೆ ಬಿಡುಗಡೆ ಆಗಲ್ಲ. ನೀವು ಬಂದು 7 ಶುಕ್ರವಾರ ಪ್ರಾರ್ಥನೆ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ. ಕೊನೆಗೆ ಆ ಚಿಕ್ಕ ಮಗಳ ಮೂಲಕ ಹೋಲಿ ಸ್ಪಿರಿಟ್ ಮಾತಾಡಿದ ಮೇಲೆ ಅವಳ ತಾಯಿ ಆಸ್ತಿನ ತೆಗೆದು ಅರ್ಧ ಬರಬೇಕಾಗಿದ್ದನ್ನ ತೆಗೆದು ಹೋಗಿ ಅವರ ಚಿಕ್ಕಪ್ಪನಿಗೆ ವಾಪಸ್ಸು ಕೊಟ್ಟಿರುತ್ತೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಯಾವಾಗ 3 ವರ್ಷಗಳಾದ ಮೇಲೆ, ಆಫ್ಟರ್ 3 years ದಿಸ್ ಫ್ಯಾಮಿಲಿ ಹಸ್ ಚೇಂಜ್. ಅದಕ್ಕೆ ಇವತ್ತು ಎಷ್ಟೋ ಮನೆ ಮೇಲೆ ಶಾಪ ಇದೆ. ಯಾಕೆ ಸಿಸ್ಟರ್ ಹೇಳ್ತಾರೆ, ಬ್ರದರ್ ಯಾಕೆ ಹೇಳ್ತಾರೆ, ನಾವು ಏನನ್ನು ನಮ್ಮ ತಾಯಿ ತಂದೆ ಮಾಡಿದ ನಮಗೆ ಗೊತ್ತಿಲ್ಲ. ನಾವು ಮದುವೆ ಆಗ್ತೀವಿ ಒಂದು ಹೊಸ ಹುಡುಗಿನ, ಅವರ ತಾಯಿ ಅಜ್ಜಿ ಏನು ಮಾಡಿದೆ ನಮಗೆ ಗೊತ್ತಿಲ್ಲ, ಅವರ ಅಜ್ಜಿ ತಾತ ಏನು ಮಾಡಿದೆ ನಮಗೆ ಗೊತ್ತಿಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಯಾಕೆ ಈ ರೀತಿಯಾದ ಹೋರಾಟಗಳು? ಅದಕ್ಕೆ ನಾವು ಹೇಳಬೇಕು, ಪ್ರೇಯರ್ ಮಾಡಬೇಕಾದ್ರೆ, ಒಂದು ಮನೆಗೆ ಹೋಗಬೇಕಾದ್ರೆ, ಒಂದು ಕೆಲಸ ಮಾಡಬೇಕಾದ್ರೆ, ಒಂದು ಸಂಬಂಧ ತೆಗಿಬೇಕಾದ್ರೆ ಮೊದಲು ಡಿವೈನ್ ಮರ್ಸರ್ ವಿಚಾರಿಸ್ಬೇಕು. ಜೀಸಸ್, ಈ ಮದುವೆ ಆಗ್ತಾನೆ, ಈ ಹುಡುಗ ಒಳ್ಳೆಯವನ, ಇವರ ಮನೆ ಗೋತ್ರ ಒಳ್ಳೆಯವದ, ಈ ಮನೆ ಮೇಲೆ ಶಾಪ ಇದೆಯಾ ಅಥವಾ ಇಲ್ಲ ಜೀಸಸ್ ನೀವು ನಮಗೆ ತಿಳಿಸಿ ಜೀಸಸ್ ಅಂತ ನೀವು ಕೇಳಬೇಕಾದ್ರೆ ಡಿವೈನ್ ಮರ್ಸಿನಿಗೆ ಹೊರಪಡಿಸ್ತಾರೆ. ಎಷ್ಟೋ 3 years ಬ್ಯಾಕಲ್ಲಿ ನಾನು ಬಾಂಬೆಲಿ ಕೇಳಿದಾಗಲ್ಲ, ಒಂದು ಮನೇಲಿದ್ದವ್ರು ನೋಡಿ ಬಂದು ಅರ್ಜೆಂಟಾಗಿ ಮದುವೆ ಆದರು. ದುಬೈಯಿಂದ ಬಂದರು. ಅವ್ರಿಗೆ ಇನ್ನೂ 15 ದಿನ ಇರೋದು ವೀಸಾ, ಬೇಗ ಹುಡುಕಬೇಕು ಹುಡುಗಿ. ಆಟ್ ಆ್ಯಂಡ್ ಶಾರ್ಟಲ್ಲಿ ಸೀಟನ್ನು ಅಲ್ಲೇ ಹೋಗಿ ಎಲ್ಲ ಕಡೆ ಹುಡುಕಿದ್ರು. ಕೊನೆಗೆ ಹುಡುಗಿನ ಮದುವೆನೇ ಆಗ್ಬಿಟ್ರು. ಕೊನೆಗೆ ನೋಡ್ತಾರೆ ಆ ಹುಡುಗಿ ಕಿವಿಡಿ ಬೇರೆ, ಆ ಹುಡುಗಿಗೆ ಕಿವಿ ಕೇಳಿಸೋದಿಲ್ಲ. ಮದುವೆ ಆಗಿ 3 ದಿನ ಆದಮೇಲೆ ಹುಡುಗನಿಗೆ ಗೊತ್ತಾಗ್ತಾ ಇದೆ ಹುಡುಗಿಗೆ ಕಿವಿ ಕೇಳಿಸ್ತಾ ಇಲ್ಲ ಅಂತೇಳಿ.
ಅಯ್ಯೋ ನಾನು ತಪ್ಪು ಮಾಡ್ಬಿಟ್ಟೆ, ಇಂಥ ಹುಡುಗಿನ ಮದುವೆ ಆದ್ನಲ್ಲ. ಹುಡುಗಿ ನೋಡೋಕ್ಕೆ ಚೆನ್ನಾಗೇ ಇದೆ, ಚೆನ್ನಾಗಿ ಹೈಟ್ ಆಗಿದೆ, ಸ್ಟಡಿ ಮಾಡಿದೆ, ಎಲ್ಲ ಮಾಡಿದೆ. ಅವನೇನು ಬೇಡ ಹೂ ಅನ್ನೋದು ಇವು ಅನ್ನೋದು. ಆ ಖುಷಿಲಿ ಇವರು ಆ ಪ್ರೀತಿಯಲ್ಲಿ ಕೊನೆಗೆ ಹುಡುಗಿ ಕಿವಿ ಕೇಳತ್ತೆಲ್ಲ ಗೊತ್ತಾಗಲಿಲ್ಲ. ತಾಯಿ ಮನೆಯವರೆಲ್ಲ ಆ ಕೇಸನ್ನ ಮುಚ್ಚಿಟ್ಬಿಟ್ರು. ಮದುವೆನೂ ಆಗೋಯ್ತು, ಎಲ್ಲ ಆಯಿತು. ಮದುವೆ ಆಗಿ ಕೊನೆಗೆ ಫಸ್ಟ್ ನೈಟ್ ಆಗಿ ಸೆಕೆಂಡ್ ನೈಟ್ ಹೋಗಿ ಹಾಲು ತೊಗೊಂಬಂದ್ರೆ ಹುಡುಗಿ ಹಾಲು ತೊಗೊಂಬಂದ್ರೆ ಕೇಳಿಸ್ತಿಲ್ಲ, ಬೆಡ್ಶೀಟ್ ತೊಗೊಂಬಂದ್ರೂ ಕೇಳಿಸ್ತಿಲ್ಲ, ಟವಲ್ ತೊಗೊಂಬಂದ್ರೂ ಕೇಳಿಸ್ತಾ ಇಲ್ಲ. ಕೊನೆಗೆ ಗೊತ್ತಾಯ್ತು ಈ ಹುಡುಗಿ ಬಂದು ಕಿವಿ ಹಿಡಿ. ಅವಾಗ ಹೋಗಿ ಅವನು ತಂದೆ ತಾಯಿ ಹೇಳಿದೆ, ಯಾಕಪ್ಪ ಇಂಥವನ್ನ ಕೊಟ್ಟು ಬಂದೆ? ಹೇಗೋ ಒಂದು ರೆಡಿ ಮಾಡಿ ಕಟ್ಟು ಮಾಡಿ ನೀನು ಕುತ್ತಿಗೆ ಹಾಕಬೇಕಾಗಿತ್ತು, ಹಾಕಿದ್ಯಪ್ಪ, ನಮ್ಮದು ನಾವು ತೊಳ್ಕೊಂಡ್ಬಿಟ್ಟಿದ್ದೀವಿ ಪಾಪನ. ಡೋಂಟ್ ಬಿ ಹರಿ, ಅವಸರ ಮಾಡಬೇಡಿ. ದೇವರ ಕಾರ್ಯಗಳನ್ನ ನಿಧಾನ ಮಾಡಿ. ಆಶೀರ್ವಾದಗಳಿಗೆ ದೇವರು ತಡವಾದರೂ ಅದು ನಿಧಾನವಾದರೂ ಅದು ಪ್ರಧಾನವಾಗಿ ನಿಮ್ಮ ಜೀವನದಲ್ಲಿ ಬರುತ್ತೆ. ಅವಸರವಾಗಿ ನಿಮ್ಮ ಮೇಲೆ ಬರೋಕ್ಕೆ ಪ್ರಯತ್ನ ಮಾಡಬೇಡಿ. ಇವತ್ತು ಕೆಲವರು ಲಾಟ್ರಿ ಚೀಟಿ ಹಿಡಿತಾರೆ, ಕುದುರೆ ಬಾಲ ಹಿಡಿತಾರೆ. ಇನ್ನು ಕೆಲವರು ಲಾಟ್ರಿ ಚೀಟಿ ಅದನ್ನು ಹೋಗಿ ಹಿಡಿತಾರೆ, ಅಲ್ಲೆಲ್ಲ ಹೋಗಿ ಇಲ್ಲ ಹಾಕ್ತಾರೆ, ದುಡ್ಡು ಇಲ್ಲ ಹಾಕ್ತಾರೆ, ಕೊನೆಗೆ ಎಲ್ಲೂ ಸಿಕ್ಕೋದಿಲ್ಲ. ಕುದುರೆ ಬಾಲ ಹಿಡಿದು ಕೊನೆಗೆ ಅವ್ರು ಕುದುರೆ ಥರ ಆಗೋಗಿರ್ತಾರೆ. ಯಾವಾಗ ನೋಡಿದ್ರು ರೇಸ್ ಕೋರ್ಸ್, ಯಾವಾಗ ನೋಡಿದ್ರು ಗ್ಯಾಮ್ಲಿಂಗು, ಕೊನೆಗೆ ಎಲ್ಲ ಯಾಕೆ? ಅವ್ರಿಗೇನು ಆಸೆ? ಬೇಗ ಮೇಲೆ ಬರಬೇಕು, ಬೇಗ ಮೇಲೆ ಬಂದುಬಿಡಬೇಕು, ಬೇಗ ಬಿಲ್ಡಿಂಗ್ ಕಟ್ಬಿಡಬೇಕು. ಇಲ್ಲ, ಅದೆಲ್ಲ ಬೇಗ ಮಾಡೋಕ್ಕಾಗಲ್ಲ. ಜೀಸಸ್ ಎಲ್ಲ ಹಂತವಾಗಿ ತನ್ನ ಮಕ್ಕಳಿಗೆ ದಯಪಾಲಿಸ್ತಾರೆ. ಒಂದು ವೇಳೆ ಯೇಸು ಈ ಪರಲೋಕವನ್ನು ಬಿಟ್ಟು ಪರಲೋಕ ಹೋಗಬೇಕಾದ್ರೆ 12 ಅಪೊಸ್ತಲರಿಗೆ 12 ಫ್ಲ್ಯಾಟೆಲ್ಲ ಕಟ್ಕೊಟ್ಟು ಎಲ್ಲ ಚೆನ್ನಾಗಿರಿ, ಮದುವೆ ಎಲ್ಲ ಮಾಡಿ, ಎಲ್ಲ ಮೈಕು ಸ್ಪೀಕರೆಲ್ಲ ಕೊಟ್ಟಿದ್ದೀನಿ, ಹೋಗಿ ಪ್ರಸಂಗ ಮಾಡಿ ಅಂತ ಹೇಳ್ಬೋದಾಗಿತ್ತು. ಅವ್ರಿಗೇನು ಗೊತ್ತಿಲ್ಲ, ಮನೇನೂ ಇಲ್ಲ, ಮಠನೂ ಇಲ್ಲ. ಅಲ್ಲಿಂದ ಇಸ್ರಾಯೇಲಿಂದ ಎಲ್ಲಿಗೆ ಬಂದರು? ಅವರು ನಮ್ಮ ಮಂಗಳೂರಿಗೆ ಬಂದು ಇಲ್ಲಿ ಬಂದು ಪ್ರಸಾರ ಮಾಡಿದ್ರು. ಅವ್ರು ಮೊದಲೇ ಡೌಟಿಂಗ್ ಥಾಮಸ್. ಇಲ್ಲೆಲ್ರಿಗೂ ಡೌಟೇ ಬಂದ್ಬಿಡ್ತು. ಹೆಂಡತಿ ನೋಡಿದ್ರೆ ಡೌಟು, ಗಂಡ ನೋಡಿದ್ರೆ ಡೌಟ್, ಯಾರು ಡೌಟ್ ಇದು? ಹೋಲಿ ಸ್ಪಿರಿಟು ತೋಮರ ಆತ್ಮ ಬಂದ್ಬಿಟ್ಟಿದೆ. ನನ್ನ ಪ್ರೀತಿಯ ಸಹೋದರ ನಿಧಾನವಾಗಿ ಮಾಡಿ. ಹಿಜ್ಕಿಯ ಮಹಾರಾಜನು ದೇವರ ಮುಂದೆ ಹೇಳ್ದ, ದೇವರೇ ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯದನ್ನು ಮಾಡಿದ್ದೇನೆ ನೆನಪು ಮಾಡಿ. ಒಬ್ಬ ಮಹಾರಾಜ ಏನನ್ನು ಮಾಡ್ದ, ಒಳ್ಳೆತನ ಹೇಗೆ ಮಾಡ್ದ, ಏನೆಲ್ಲ ಮಾಡಿದ್ದಕ್ಕೆ ಅವನಿಗೆ ದೇವ್ರ ಬ್ಲೆಸ್ಸಿಂಗ್ ಸಿಕ್ತು. ಕೊನೆಗೆ ಆ 4th ವರ್ಷ ಓದಿ ಸಿಸ್ಟರ್. ಇವಾಗ ಏಷಾಯ ಹೇಳೋದ, ಇವನೊಂದು ಪ್ರೇಯರ್ ಮಾಡ್ದ. ನೆಕ್ಸ್ಟ್ 4th ವರ್ಷ ಏನು ಹೇಳುತ್ತೆ ಸಿಸ್ಟರ್? सरेश्वराचे उतार ईसाया कायले ओसनी एजेकियाक सांग सरेश्वर तुझ्या पूर्वाचा दाविदाचो देव अशें सांगता हांवें तुझे मागणे ऐकला आनी तुझी दुकां पळयल्यात. हांव तुझ्या जिविताक आनीक 15 वर्सां सडयतलो. ಆಗ ಸರ್ವೇಶ್ವರ ಯೆಶಾಯನಿಗೆ, ನೀನು ಹೋಗಿ ಹಿಜ್ಕೀಯನಿಗೆ ಹೀಗೆಂದು ತಿಳಿಸು, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. I saw your tears. ಇಗೋ ನಿನ್ನ ಆಯುಷ್ಯಕ್ಕೆ, ನಿನ್ನ ಆಯುಷ್ಕಾಲಕ್ಕೆ ಇನ್ನು 15 ವರ್ಷ ಸೇರಿಸುತ್ತೇನೆ. ಇನ್ನು 15 ವರ್ಷಗಳ ಕಾಲವನ್ನ ಸೇರಿಸುತ್ತೇನೆ. What's in English? Then the word of the Lord came to Isaiah. Go and say to Ezekiel, thus says the Lord, the God of your ancestor David, I have heard your prayer. I have seen your tears. I will add 15 years to your life. I am going to add 15 years to your life. I will deliver you and sister. First is the bad news, second is the good news. Why it is a good news? Because he has done so many good things to the Lord. ಹೇಳ್ತಾರೆ, ನಿನ್ನ ಪ್ರಾರ್ಥನೆ ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನ ಒರೆಸಿ ನೋಡಿದ್ದೇನೆ, 15 ವರ್ಷವನ್ನ ಕೂಡಿಸಿದ್ದೇನೆ. ಕೇಳಿದ್ದೇನೆ, ನೋಡಿದ್ದೇನೆ, ಕೂಡಿಸಿದ್ದೇನೆ. ಎಲ್ಲ ಹೇಳಿ, ಕೇಳಿದ್ದೇನೆ, ನೋಡಿದ್ದೇನೆ, ಕೂಡಿಸಿದ್ದೇನೆ. That's what God does. Whenever he comes to his people, he always look at your prayers. Sister Lena Dias, do not worry. God knows your tears. How much you are broken for your daughter. He knows. Don't worry. He saw your tears. He will come and answer for all your single petitions. Do not worry. Sister Stella, do not worry. Do not give up. God knows your tears. ನಿಮ್ಮ ಕಣ್ಣಿನ ದೇವರು ನೋಡಿದ್ದಾರೆ. ಅರಸನಿಗೆ ಹೇಳಿದ್ರು, ನಿನ್ನ ಕಣ್ಣಿನ ನೋಡಿದ್ದೇನೆ, ನೀನು ಸತ್ತು ಹೋಗಬೇಡ, ನಿನಗೆ 15 ವರ್ಷವನ್ನ LIC ಪಾಲಿಸಿಯಾಗಿ ನಾನು ನಿನಗೆ ಕೂಡಿಸಿ ಕೊಡ್ತೇನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಒಂದೇ ಬಾಯಿಂದ 2 ಮಾತು ಬರುತ್ತೆ ನೋಡಿ. ಜೀಸಸ್ ಫಸ್ಟ್ ಇಲ್ಲ ಅಂತಾರೆ, ಸಾಯ್ತೀಯ ಅಂತಾರೆ, ಆಮೇಲೆ ಮತ್ತೆ ನೀನು ಬದುಕ್ತೀಯ ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. God can turn
His declarations, my child. Yes, sir. God can change his prophetic words. When you pray, ನೀನು ಒಳ್ಳೆಯದು ಮಾಡಿದ್ರೆ, ನೀನು ಒಳ್ಳೆಯ ಮಗಳಾಗಿದ್ರೆ, ದೇವರು ಹೇಳಿದ ಮಾತನ್ನ ತಿರುಗಿಸ್ಬಿಡ್ತಾರೆ ದೇವರು. ಗಾಡ್ ಕ್ಯಾನ್ ಚೇಂಜ್ ಇಟ್. ದೇವ್ರು ಚೇಂಜ್ ಮಾಡಿ ನಿನ್ನನ್ನು ಬದಲಾಯಿಸ್ತಾರೆ. ದೇವರು ಆಶೀರ್ವಾದ ಮಾಡ್ತಾರೆ. ಆ ಬ್ರದರ್ ಹೇಳಿದ್ರು, ನಾನು ಈ ಬ್ರದರ್ ಪ್ರೋಗ್ರಾಮು ಇದನ್ನು ನೋಡೋದೇ ಬೇಕಾಗಿಲ್ಲ ನನಗೆ. ಇದು ಪ್ರಾಟೆಸ್ಟೆಂಟ್ ಮಿಷನರಿಗೆ ಆ ನರಿ ಈ ನರಿ ಎಲ್ಲ ನರಿಗಳದ್ದು ಪ್ರೇಯರ್, ಇದು ಇಂಥ ಪ್ರೇಯರ್ ನಮಗೆ ಬೇಡ. ಇವಾಗ ನೋಡು, ಅವ್ರನ್ನೇ ದೇವರು ಒಂದು ಕುರಿಮರಿಯಾಗಿ ಇಲ್ಲಿ ತಂದ್ಬಿಟ್ಟು ಅರ್ಗ ಗಾಡ್ ಕ್ಯಾನ್ ಚೇಂಜ್ ಯರ್ ಡೆಸ್ಟಿನಿ, ಮೈ ಚೈಲ್ಡ್. ಯಾರು ನಿನ್ನನ್ನು ಕಳ್ಳ ಅನ್ಬೋದು, ಮೋಸಗಾರ ಅನ್ಬೋದು, ನಿನ್ನ ಕುಟುಂಬ ಲವಿನ ಮೇಲೆ ಬರೋದಿಲ್ಲ ಅನ್ಬೋದು, ಫಿಲೋಮಿನ ನಿನ್ನ ಗಂಡ ಉದ್ಧಾರ ಆಗಲ್ಲ ಅನ್ಬೋದು, ಹೆದರಬೇಡ. ನಿನ್ನ ಡೆಸ್ಟಿನಿನ ದೇವರು ಚೇಂಜ್ ಮಾಡೋಕ್ಕೆ ಬೆನ್ ಅವರು ಆಶೀರ್ವಾದ ಪಟ್ಟಿದ್ದಾರೆ. ಯಾರು ನಿನ್ನ ಲೈಫ್ನ ಬ್ಲೆಸ್ ಮಾಡೋದಕ್ಕೆ ಆಶೀರ್ವಾದ ಮಾಡ್ತಾರೆ. ಒಂದು ಕಾಲದಲ್ಲಿ ಓಸನ್ನ ಅಂತ ನನಗೆ ಹೇಳೋಕ್ಕೆ ಬರ್ತಿರ್ಲಿಲ್ಲ. ಫಾದರ್ ಓಸನ್ನ ಹೇಳು, ಓ ಜನ್ನ ಅಂತ ಹೇಳ್ತಿದ್ದಾರೆ. ಆಗ ಫಾದರ್, ನೀನು ಉದ್ಧಾರ ಮಾತ್ರ ಆಗೋದೇ ಇಲ್ಲ, ನೀನು ಕ್ಯಾಟಿಕಿಸಮ್ಗೂ ಬರಬೇಡ, ನೀ ಇಲ್ಲಿ ಬಂದು ಎಲ್ರಿಗೂ ಕನ್ಫ್ಯೂಸ್ ಆಗುತ್ತೆ. ಅಲ್ಲೆಲ್ಲ ಹುಡುಗರ ಜೊತೆ ನಾನು ಓಚರ, ಹುಡುಗರೆಲ್ಲ ಓಚರ. ಕೊನೆಗೆ ಫಾದರ್ ಹೇಳಿದ್ರು, ನೀನು ಕ್ಯಾಟಿಸಮ್ ಇವತ್ತಿಂದ ಬರಬೇಡ, ನೀನು ಹಿಂಗೆ ಪಾಸ್ ಆಗಿದೆ, ಹೋಗು ಮನೆಗೆ ಅಂದ್ಬಿಟ್ರು. ಆಗ ಅವ್ರು ಹೇಳಿದ್ರು, ಹೋಗೋ ಮುಂಚೆ ನೀನು ಎಲ್ಲಿ ಹೊತ್ತು ದಯವಿಟ್ಟು ಪ್ರೇಯರ್ಗೆ ಮಾತ್ರ ಹೋಗ್ಲೇಬೇಡ. ನೀನು ಇನ್ನೂ ಓಜನಾನೇ ಕೇಳ ಬರೋದಿಲ್ಲ, ನೀನು ಹೋಗಿ ಬೈಬಲ್ ಓದ್ತೀಯ. ಈ ಕಣ್ಣೀರಲ್ಲಿ ಇವರು ಇಲ್ಲಿ ಬಂದು ನಿಂತಿದ್ದಾರೆ. ಮಗ ನೋಡಿದ್ರೆ ಅಮೇರಿಕಲ್ಲಿದ್ದಾನೆ, ಇನ್ನೊಂದು ಮಗ ಮನಸ್ಸಾಂತರ ಇಲ್ಲ, ಬಾಂಬೆಯಿಂದ ಇಲ್ಲಿಗೆ ಅವರು ಬಂದಿದ್ದಾರೆ. ಬ್ರದರ್, ನಾವಿಲ್ಲಿ ಬಂದು ಈ 9 ನವೆನಾಸ್ ಮಾಡಿ ನಾವು ಪ್ರಭು ಯೇಸು ಹತ್ರ ಹೋಗ್ತೇವೆ, ನಮ್ಗೆ ಆಶೀರ್ವಾದ ಕೊಡಿ ಬ್ರದರ್ ಅಂತ ಹೇಳ್ತಾರೆ. ಸಿ, ಗಾಡ್ ಹ್ಯಾಸ್ ಡನ್ ಸೋ ಮೆನಿ ದ ಚೇಂಜಸ್ ಆ್ಯಂಡ್ ಗುಡ್ ಥಿಂಗ್ಸ್ ಟು ದಿಸ್ ಡಿಯರ್ ಒನ್. ವಾಟ್ ಹ್ಯಾಸ್ ಡನ್ ಅಂಕಲ್ ಗಾಡ್ ಫಾರ್ ಯು? ವಾಟ್ ಹ್ಯಾಸ್ ಡನ್ ಗಾಡ್ ಟು ಯು ಸಿಸ್ಟರ್ ಆಫ್ಟರ್ ಕಮಿಂಗ್ ಹಿಯರ್? How you felt, sister? You tell in Konkani. ಇಲ್ಲಿ ಬಂದು ನಮಗೆ ಶಾಂತಿ ಸಿಕ್ಕಿತು. ಆಮೇಲೆ ಕಂಟಿನ್ಯೂಸ್ ಮಾಡಿದ್ದೇನೆ. ನಾವು ನಮ್ಮ ಮುಂದೆ ನಾನು ದೇವರೇ ಹತ್ತಿರ ಉಂಟು, ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬಂದ ಮೇಲೆ ನಿಮಗೆ ಸಮಾಧಾನ ಸಿಕ್ಕಿದೆ? ಸಮಾಧಾನ ಸಿಕ್ಕಿದೆ. ಮೊದಲು ಬಾಂಬೆಲಿದ್ರಿ? ಹೌದು. ಎಷ್ಟು ನವೇನ ಆಯ್ತು ನೀವು ಬಂದಿಲ್ಲಿ? ಇಲ್ಲಿ 5 ಆಯಿತು. 5 ನವೇನ ಮುಗಿದೋಗಿದೆ. ಸಿಸ್ಟರ್, ಹೌ ಯು ಫೆಲ್ಟ್ ನೌ ಸಿಸ್ಟರ್ ಆಫ್ಟರ್ ಕಮಿಂಗ್ ಹಿಯರ್? ಯು ಟೆಲ್ ಇನ್ ಹಿಂದಿ ಸಿಸ್ಟರ್. ಯಾ, ಯು ಟೆಲ್ ಇನ್ ಹಿಂದಿ. You can't talk much. See how helpless condition. ಅವ್ರನ್ನ ದೇವ್ರು ಪ್ರೀತಿ ಮಾಡಿ ಇಷ್ಟು ದೂರ ನಡ್ಕೊಂಡು ಬರ್ತಾರೆ. ಆ ಸುವರ್ಣ ನೆಲೆಯಲ್ಲಿ ಸ್ಲೋ ಆಗಿ ನಡ್ಕೊಂಡ್ಬಂದು ಅಲ್ಲಿ ಕ್ಯಾಂಡಲ್ ಹಚ್ಚಿಬಿಟ್ಟು ಅವ್ರು ಹೋಗ್ತಾರೆ. ಹೇಳ್ತಾರೆ, ಇವತ್ತು ಬ್ರದರ್ ಈ 5 ವಾರಗಳ ಮಾಡಿದ ನಂತರವಾಗಿ ತುಂಬ ಮನೆಯೊಳಗೆ ನನಗೆ ಬ್ಲೆಸ್ಸಿಂಗ್ ಆಗಿದೆ. ಒಂದು ಕರಗ ತಗೊಂಡು